ಸರ್ ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಪ್ರಜ್ವಲ್ ರೇವಣ್ಣವರ ಕೇಸ್ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ. ಸೊ ಇದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಹೈಕೋರ್ಟ್ಗೆ ಅಪೀಲ್ಗೆ ಹೋಗಿದ್ದಾರೆ. ಇವಾಗ ಹೈಕೋರ್ಟ್ಗೆ ಅಪೀಲ್ ಹೋದ್ರು ಅಂತ ಅನ್ಕೊಳ್ಳೋಣ. ಹೋದ್ರೆ ಏನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಡಿಫೆನ್ಸ್ ಲಾಯರ್ ವಾದ ಮಾಡಿ ಅವ್ರಿಗೆ ಬೇಲ್ ಕೊಡಿಸ್ಬೋದು? ನೋಡಿ, ಇಲ್ಲಿ ಯಾವ್ಯಾವ ಪಾಯಿಂಟ್ಸು ಮಾನ್ಯ ಸತ್ರ ನ್ಯಾಯಾಲಯ ಏನಿದೆ ಕನ್ಸಿಡರ್ ಮಾಡಿಲ್ಲ, ಅದೇ ಪಾಯಿಂಟ್ಸ್ನ ಹೈಕೋರ್ಟಲ್ಲಿ ಅವರು ಹೇಳ್ಬೇಕಾಗಿ ಬರುತ್ತೆ. ಇಂಥ ಪಾಯಿಂಟ್ಸು ನಾವು ಹೇಳಿದ್ವಿ ಸೆಷನ್ಸ್ ಕೋರ್ಟಲ್ಲಿ, ಸೆಷನ್ಸ್ ಕೋರ್ಟ್ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ. ಸೊ ಆದ್ದರಿಂದ ನಾವು ಈ ಎಲ್ಲ ಪಾಯಿಂಟ್ಸ್ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಅಪೀಲ್ ಹೋಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಅಪೀಲ್ಗೆ ಹೋಗಿದ್ದಾರೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ 4 ಗೋಣಿ ಚೀಲಗಳು ಇರುತ್ತೆ ಎಲ್ಲಿ ಆ ಒಂದು ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ. ಅದರಲ್ಲಿ 3 ಗೋಣಿ ಚೀಲಗಳಲ್ಲಿ 4 ಗೋಣಿ ಚೀಲಗಳಲ್ಲಿ ಅವಳ ಬಟ್ಟೆ ಇರುತ್ತೆ, ಯಾರು ವಿಕ್ಟಿಮ್ ಲೇಡಿದು. ಅದರಲ್ಲಿ ಒಂದು ಮಾತ್ರ ಫ್ರೆಶ್ ಆಗಿರುತ್ತೆ, ಹೊಸ ಗೋಣಿ ಚೀಲ ಇರುತ್ತೆ. ಸೊ ಅದರಲ್ಲಿ ಬಂದು ಇವರು ಬಟ್ಟೆ ಇರುತ್ತೆ. ಈಗ 3 ರಿಂದ 4 ವರ್ಷಗಳ ಹಿಂದೆ ಈ ಒಂದು ಅಲೈಸ್ಡ್ ಇನ್ಸಿಡೆಂಟ್ ನಡೆದಿರೋದು ಆಯ್ತಾ. ಈ ಅಲೈಸ್ಡ್ ಇನ್ಸಿಡೆಂಟ್ ನಡೆದಾದ್ಮೇಲೆ ಇವಾಗ ಹೋಗಿ ಇವರು SIT ಅವರು ತನಿಖೆ ಮಾಡಿದ್ದಾರೆ ವಿತೌಟ್ ಎನಿ ಇಂಡಿಪೆಂಡೆಂಟ್ ವಿಟ್ನೆಸ್ ಆರ್ ಪಂಚ್ ವಿಟ್ನೆಸ್. ಆ ಒಂದು 4 ವರ್ಷ ಆದ್ಮೇಲೆ ಅದರಲ್ಲಿ ಮಲ್ಟಿಪಲ್ ಸ್ಟೈನ್ಸ್ ಇದೆ ಅಂತ ಹೇಳ್ತಾರೆ. ಯಾರ್ದು? ಒಂದು ಪ್ರಜ್ವಲ್ದು. 4 ವರ್ಷಗಳ ಕಾಲ ಅಥವಾ 3 ವರ್ಷಗಳ ಕಾಲ ಆ ಸ್ಟೈನ್ಸು ಬಟ್ಟೆ ಮೇಲೆ ಇದ್ರೆ ಅದು ಹೆಂಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅದು ಇರುತ್ತಾ ಫಸ್ಟ್ ಆಫ್ ಆಲ್ ಅನ್ನೋದು ಇನ್ನೊಂದು ಪ್ರಶ್ನೆ. ಈಗ ಇನ್ನೊಂದೇನಪ್ಪ ಅಂತಂದ್ರೆ, ಪೊಲೀಸರು ಅಕಾರ್ಡಿಂಗ್ ಟು ಸೆಕ್ಷನ್ 105 ಆಫ್ BNSS, ಈಗ ಏನು 2023 ಅಲ್ಲಿ ಕಾನೂನು ಬಂದಿದೆ, ಈ ಒಂದು ಕಾನೂನಲ್ಲಿ ವಿಡಿಯೋಗ್ರಾಫ್ ಮಾಡಬೇಕು ಅಂತ ಇದೆ. ಏನೆಲ್ಲ ಸೀಸ್ ಮಾಡ್ತೀವಿ, ನಾಟ್ ಓನ್ಲಿ ಅದು 100 ಕ್ಲಾಸ್ 5 ಪ್ರಕಾರ ವಿಟ್ನೆಸ್ನ ಕರ್ಕೊಂಡ್ಬಂದು ಸೈನ್ ಹಾಕ್ಸ್ಕೊಡೋದು, ವಿಡಿಯೋಗ್ರಾಫ್ನು ಮಾಡಬೇಕು ಅಂತ ಇದೆ. ಇವರೇ ಒದಗಿಸಿರುವಂತಹ ಡಾಕ್ಯುಮೆಂಟ್ಸ್ ಪ್ರಕಾರ ಅಲ್ಲಿ ಕ್ಯಾಮ್ರಾ ಅಲ್ಲಿ ನಾವು ಸೆರೆ ಹಿಡ್ದಿದ್ದೀವಿ, ಏನೇನು ಸೀಸ್ ಮಾಡ್ತೀವಿ, ಗನ್ನಿ ಬ್ಯಾಗ್ಸ್ ಫಾರ್ ಎಕ್ಸಾಂಪಲ್, ಗೋಣಿ ಚೀಲಗಳು, ಆ ಗೋಣಿ ಚೀಲಗಳನ್ನ ವಿಡಿಯೋಗ್ರಾಫ್ ಫೋಟೋ ಮಾಡಿದ್ದಾರೆ. ಅದರಲ್ಲಿ ನಾವು ಕ್ಯಾಮ್ರಾ ಅಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಮಿರರ್ ರಿಫ್ಲೆಕ್ಟ್ ಆಗಿಬಿಟ್ಟಿದೆ. ಅವರೇ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ಅವರು ಫೋನಲ್ಲಿ ಮಾಡಿದ್ದಾರೆ. ಇದು ಒಂದು ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಸೊ ಇವೆಲ್ಲ ಪ್ರಮುಖವಾದ ಒಂದು ಪಾಯಿಂಟ್ಸು ಡಿಫೆನ್ಸಿನ ಪರವಾಗಿ ಆಗುತ್ತೆ. ಆಮೇಲೆ ಮಲ್ಟಿಪಲ್ ಟೈಮ್ ರೇಪ್ ಆಗಿದೆ ಅಂತ ಇವರು ತಿಳಿಸ್ತಾರೆ. ಇವರು ತಿರ್ಗಾ ಅವ್ನು ಒಂದ್ಸತಿ ರೇಪ್ ಮಾಡಿದಾಗ ತಿರ್ಗಾ ಮನೆಗೆ ಕರೆದಾಗ ಅವ್ನು ಕರಿತಾನೆ ಅಂತಾನೆ ತಿಳ್ಕೊಳ್ಳಿ, ಇವ್ರು ಏನಕ್ಕೆ ಹೋದ್ರು ಅನ್ನೋದೊಂದು ಪ್ರಶ್ನೆ. ಇವ್ರು ಏನಕ್ಕೆ ಮತ್ತೆ ಏನಕ್ಕೆ ಹೋದ್ರು ಅನ್ನೋದೊಂದು ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಹೈಕೋರ್ಟಲ್ಲಿ ಏನು ಹೇಳ್ಬೋದು ಅಂದರೆ, 161 ಸ್ಟೇಟ್ಮೆಂಟ್ ವಿಚ್ ಇಸ್ ಇನ್ಅಡ್ಮಿಸಬಲ್ ಇನ್ ದಿ ಲಾ. ಸೆಕ್ಷನ್ 25, 26, 27 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಅದರಲ್ಲಿ 27 ಅಲ್ಲಿ ಏನಾದರೂ ರಿಕವರಿ ಆದರೆ ದಟ್ ಈಸ್ ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. 161 ಸ್ಟೇಟ್ಮೆಂಟು ಮತ್ತು 164 ಸ್ಟೇಟ್ಮೆಂಟು ಅಂದರೆ ನೀವು ವಿಡಿಯೋ ಸ್ಟೇಟ್ಮೆಂಟ್ಗಳ ಇದು ಬೇರೆ. 161 ಸ್ಟೇಟ್ಮೆಂಟು ಪೊಲೀಸರು ಮುಂದೆ ಕೊಡ್ತಾರೆ, 164 ಸ್ಟೇಟ್ಮೆಂಟು ಮ್ಯಾಜಿಸ್ಟ್ರೇಟ್ರು ಮುಂದೆ ಕೊಡ್ತಾರೆ. ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಪೊಲೀಸ್ ಅವರು ಕೊಟ್ಟಿರೋರ ಮುಂದೆ ಮತ್ತು ಮ್ಯಾಜಿಸ್ಟ್ರೇಟ್ರು ಮುಂದೆ ಕೊಟ್ಟಿರೋದ್ರಲ್ಲಿ ಅವರು ಏನು ಎಲ್ಲಿ ರೇಪ್ ಆಯಿತು ನನಗೆ ಫಾರ್ಮ್ ಹೌಸಲ್ಲಿ ಅಂತ ಹೇಳ್ತಾರೆ. ಫಾರ್ಮ್ ಹೌಸಲ್ಲಿ ಯಾವ ಜಾಗ ಎಲ್ಲಾಯಿತು, ಬೆಡ್ರೂಮಲ್ಲಿ ಆಯಿತಾ, ಯಾವ ಬೆಡ್ರೂಮಲ್ಲಿ ಆಯಿತು, ಆ ಒಂದು ಇದರಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಫಾರ್ಮ್ ಹೌಸಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಅದನ್ನು ತಿಳಿಸ್ಬೇಕಾಗಿತ್ತು. ಅದನ್ನು ತಿಳಿಸಿಲ್ಲ. ಇದೊಂದು ಮೇನ್ ಇದಾಗುತ್ತೆ. ಸೊ ಇವೆಲ್ಲವನ್ನು ಇಟ್ಕೊಂಡು ಮತ್ತು ಇನ್ನೊಂದು ಡಿಜಿಟಲ್ ಎವಿಡೆನ್ಸ್ನಲ್ಲಿ ಹ್ಯಾಶ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಯಾವುದು ಕನ್ಸಿಡರೇ ಮಾಡಿಲ್ಲ. ಡಿಜಿಟಲ್ ಎವಿಡೆನ್ಸಲ್ಲಿ ಹ್ಯಾಶ್ ವ್ಯಾಲ್ಯೂ ವಿಚ್ ವಿಲ್ ಹ್ಯಾವ್ ಎ ಮೇನ್ ಪ್ರಾಮಿನೆನ್ಸ್. ಅದರಲ್ಲಿ ಡಿಜಿಟಲ್ ಎವಿಡೆನ್ಸಲ್ಲಿ ಸೈಲೆಂಟ್ ಥಿಯರಿ ಅಂತ ಮಾಡಿ ಈ ಜಡ್ಜ್ಮೆಂಟಲ್ಲಿ ಅದನ್ನು ಇದು ಮಾಡಿದೆ. ಏನಂದರೆ ಡಿಜಿಟಲ್ ಎವಿಡೆನ್ಸ್ ಏನು ಈ ಒಂದು ಇದರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ ಅವನು, ಯಾರು ಪ್ರಜ್ವಲ್ ರೇವಣ್ಣ, ಅವನ ಅಕ್ಯೂಸ್ಡು ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ವಿಡಿಯೋ ಅಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವಿಡಿಯೋ ಅವ್ರ ಫೋನಲ್ಲಿ ಮಾಡ್ಕೊಂಡಿದ್ದಾರೆ, ಯಾರು ಸಂಸದರು. ಅದಾದ್ಮೇಲೆ ಅದೇ ಫೋನ್ ಸೀಸ್ ಮಾಡಬೇಕಾ ಇಲ್ವಾ? ಅದನ್ನ ಆ ಫೋನೇ ಸೀಸ್ ಮಾಡಿಲ್ಲ ಈ ಕೇಸಲ್ಲಿ. ಆ ಫೋನ್ನ ಸೀಸ್ ಮಾಡಿದೆ, ಅದು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದು ಕಳೆದೋಗಿದೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಇಟ್. ಪೊಲೀಸ್ ಅವ್ರು ಸೀಸ್ ಮಾಡ್ಕೋಬೇಕಾಗುತ್ತೆ. 102 CRPC ಅಡಿಯಲ್ಲಿ ಅವರಿಗೆಲ್ಲ ರೈಟ್ ಟು ಪವರು ಇರುತ್ತೆ. ಅದು ಎಲ್ಲೇ ಕಳೆದೋಗಿದ್ರೇನು, ಯಾರೇ ಕದ್ದಿದ್ರೇನು ಅವರು ಅಲ್ಲಿಗೆ ಹೋಗಿ ಅವರ ಒಂದು ಇದನ್ನ ಪೊಸೆಷನನ್ನು ತಗೊಂಡು ಅದನ್ನು ಸೀಸ್ ಮಾಡಿಕೊಳ್ಳುವಂತಹ ಎಲ್ಲ ರೈಟು ಸೆಕ್ಷನ್ 102 CRPC ಕ್ಲಿಯರ್ ಆಗಿ ಸ್ಟೇಟ್ ಮಾಡುತ್ತೆ. ಇವರು ಆ ಒಂದು ಫೋನ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಚಾರ್ಜ್ ಶೀಟಲ್ಲಿ ಒದಗಿಸಿಲ್ಲ. ಆ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ಹೋಗಿದೆ, ಡ್ರೈವರ್ ಫೋನಿಗೆ. ಆಮೇಲೆ ಯಾವುದೋ ಒಂದು ಸ್ಯಾಮ್ಸಂಗ್ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ.
ಸೊ ಈಗ ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಪ್ರೈಮರಿ ಎವಿಡೆನ್ಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ಓಕೆ. ಫಸ್ಟ್ ಯಾವುದರಲ್ಲಿ ಅದನ್ನ ವಿಡಿಯೋ ಇಟ್ಕೊಂಡಿದ್ದಾರೆ ಆ ಒಂದು ಮೊಬೈಲೇ ಸೀಸ್ ಆಗಿಲ್ಲ. ಸೊ ಇದು ಟ್ರಾನ್ಸ್ಫರ್ ಮತ್ತೊಂದು ಮಗದೊಂದಕ್ಕೆ ಟ್ರಾನ್ಸ್ಫರ್ ಆಗಿತ್ತು, ಸೆಕೆಂಡ್ ಆರ್ ಥರ್ಡ್, ಇದಕ್ಕೆ ಎವಿಡೆನ್ಷಿಯರಿ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಇದನ್ನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನಮ್ಮ ಕಾನೂನಿನ ಭಾಷೆಯಲ್ಲಿ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಷ್ಟು ದೊಡ್ಡ ಒಂದು ಕನ್ವಿಕ್ಷನ್ ಅನ್ನ ಕೊಡೋಕ್ಕೆ ಕಾರಣ ಏನು ಅನ್ನೋದು ನಾವು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದಾಗಿರುತ್ತೆ.